ಕರ್ಮ ಇದು ಓಪನ್ ಮಾಡ್ಲಿಕ್ಕೆ ಆಗಲ್ಲ. ನಾವು ಇವರಿಗೆ ನಂಬಿದ್ವಿ ಅಮ್ಮ. ನಾವು ಹೇಗಾಗಿದೆ ನೋಡಿ, ಕಾಣ್ತಾ ಉಂಟಾ? ನೋಡಿ ಫಿನಿಶಿಂಗ್ ನೋಡಿ, ಮೇಲೆ ಕೆಳಗೆ. ಇದಕ್ಕೆ ಇದು ಎಷ್ಟು ತಾಗುತ್ತೆ ಅಂದ್ರೆ ನಮ್ಗೆ ಇದು ಹೊತ್ತಲ್ಲಿ ನೋಡಿ, ಇದು ಎಲ್ಲ ಮೇಲಿದ್ದು ಸಟ್ಟು ಕೆಳಗೆ ಬೀಳುವಾಗಲೇ ನಾವು ಹೈಡ್ರೋಲಿಕ್ ಎಲ್ಲ ಬೇಕು ಅಂತ ಹೇಳಿದ್ವಿ. ಯಾಕೆ ಏನು ಕೂಡ ಇಲ್ಲ ನೋಡಿ, ಹೇಗೆ ಮಾಡಿ ಎಲ್ಲ ಹೋಗಿದ್ದಾರೆ ನೋಡಿ. ಶೀಟೇ ಹಾಕ್ಲಿಲ್ಲ ಮೇಲ್ಗಡೆದಕ್ಕೆ, ಹಾಗೆ ಬಿಟ್ಟಿದ್ದಾರೆ. ಅದು ಹೇಗಾಗಿದೆ ನೋಡಿ, ಅದು ಇದೆಲ್ಲ ಅರ್ಧ. ಈ ಶಟರ್ ಬರಬೇಕಿತ್ತು, ನಮ್ದು ಶಟರ್ ಇಲ್ಲ ನೋಡಿ, ಅರ್ಧ ಹಾಗೆ ಬಿಟ್ಟಿದ್ದಾರೆ. ಇದೆಲ್ಲ ಒಂದು ವಾರದಲ್ಲಿ ನನಗೆ ಫಿನಿಶ್ ಮಾಡಿ ಕೊಡ್ತೀನಿ. ಆಕ್ಚುಲಿ ತುಂಬಾ ಸರ್ಪ್ರೈಸ್ ಇದೆ. ಪ್ರಿಯಾ, ಇದು ಅವ ಮಾಡ್ಲಿಲ್ಲ, ಸರಿ ಮಾಡ್ಲಿಲ್ಲ, ನೀನು ಸರಿ ಮಾಡಿಸು. ಓಕೆ, ಗೃಹ ಪ್ರವೇಶ ಆಗಿ ತುಂಬ ದಿನ ಆಯಿತು, ಆದರೆ ಸೆಟ್ ಮಾಡಲಿಕ್ಕೆ ಆಗಿರಲಿಲ್ಲ. ಹಾಗೆ ಇವತ್ತೇನಿಸ್ತೆ ಕಿಚನನ್ನು ಫುಲ್ ಸೆಟ್ ಮಾಡಿಬಿಡೋಣ ಅಂತೇಳಿ. ಯಾಕೆಂದರೆ ಈ ಕಿಚನಲ್ಲಿ ಇನ್ನೂ ಕೂಡ ಅಡುಗೆ ಸ್ಟಾರ್ಟ್ ಮಾಡಲಿಲ್ಲ ನಾನು. ರೆಸಿಪಿ ಸ್ಟಾರ್ಟ್ ಮಾಡಲಿಕ್ಕೆ ಉಂಟು ನನಗೆ, ಅಡುಗೆ ಸ್ಟಾರ್ಟ್ ಮಾಡಬೇಕು, ಎಲ್ಲ ಅಲ್ಲೇ ಆಗ್ತಾ ಉಂಟು. ಹಾಗೆ ಇವತ್ತಿಂದ ಸ್ವಲ್ಪ ಸೆಟ್ಟಿಂಗ್ ಮಾಡಿ ಆಮೇಲೆ ಎಲ್ಲವನ್ನೊಂದಾಗಿ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ. ಫೈನಲಿ ನನಗೆ ಬೇಕಾದ ಕಿಚನ್ ನನಗೆ ಸಿಕ್ಕಿದೆ. ಹೇಗೆ ಬೇಕು, ನಾನು ಹೇಗೆ ಎನಿಸಿದೆ ಎಲ್ಲ ಉಂಟಿದ್ರಲ್ಲಿ. ಹಾಗೆ ಒಂದೊಂದಾಗಿ ಸೆಟ್ ಮಾಡ್ತೀನಿ, ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಇದೆಲ್ಲ ನಾವು ತಗೊಂಡು ಬಂದಿದ್ದು ಅಲ್ಲಿಂದ. ಇವಾಗ ಏನು ಗೊತ್ತಿಲ್ಲ, ಇದು ಓಪನ್ ಮಾಡಿ. ಇವಾಗ ಏನಂದರೆ ಇಡ್ಲಿಕ್ಕೆ ಇಲ್ಲಿ ಜಾಗ ಇರಲಿಲ್ಲ. ಮೊದಲು ತಗೊಂಡು ಬಂದಿದ್ದೀವಿ, ಏನು ಮಾಡಿರಲಿಲ್ಲ. ಇಲ್ಲಿ ಇಡಕ್ಕೆ ಆಗದೇ ಒಳಗೆ ಇಟ್ಟು ಹಾಳಾಗಿದೆ ಸುಮಾರು ವಸ್ತು. ಇದು ಟೈಟ್ ಮಾಡ್ತೀವಿ. ಎಷ್ಟು ಚೆನ್ನಾಗೆಲ್ಲ ತಗೊಂಡು ಬಂದಿದ್ದು ನೋಡಿ, ಇದೆಲ್ಲ ಹೋಯ್ತು, ಕಟ್ಟಾಗಿ ಹೋಗಿತ್ತು. ಇದೆಲ್ಲ ಪಾತ್ರೆಯನ್ನು ನನ್ನ ಶೋ ಪಾತ್ರೆ, ಶೋ ಅಂದ್ರೆ ಮಾಡ್ಲಿಕ್ಕೆ ಉಂಟಿದ್ರಲ್ಲಿ, ಖಾಲಿ ಶೋ ಪೀಸಸ್ ಅಲ್ಲ, ಎಲ್ಲ ಸೆಟ್ಸ್ ನಂದು. ಎಲ್ಲಿ ಕೂತ್ಕೋ ನೀನು. ಇದರ ಸೆಟ್ ಇಲ್ಲಿ ಉಂಟು, ಇದರದ್ದೆಲ್ಲ ಅದರ ಸಿಗಲಿಲ್ಲ. ತಗೋ. ಓಕೆ, ಈಗ ಅರ್ಧ ಸೆಟ್ಟಿಂಗ್ ಆಯಿತು. ಒಂದು ಸ್ವಲ್ಪ ಒರೆಸಿ ಎಲ್ಲ ಮತ್ತು ಕೆಲವು ಇಡ್ಲಿಕ್ಕೆ ಉಂಟು. ಎಲ್ಲ ಹುಡುಕುವಾಗ ಸಾಕಾಯಿತು. ಇನ್ನು ಸೆಟ್ ಆಗುವಾಗ ಸುಮಾರು ಹೊತ್ತಾಗುತ್ತೆ. ಈಗ ರಪ್ಪ ಅಂತ ಸೆಟ್ ಆಗಬೇಕು ಒಂದೊಂದೇ. ಇದು ಫ್ಲಿಪ್ಕಾರ್ಟಿಂದ ತಗೊಂಡು ಬಂದಿದ್ದು. ಇಲ್ಲಿಗಂತಲೇ ನಾನು ಕಿಚನ್ ಇದು ಮಾಡುವಾಗ ಇದು ಬರಬೇಕಂತ ಇತ್ತು ನನಗೆ. ಮನೆಯಲ್ಲಿ ಬಂತು, ಖುಷಿ ಆಯಿತು. ತುಂಬ ರೀಸನಬಲ್ ಪ್ರೈಸಲ್ಲಿ ಸಿಕ್ತು ನನಗೆ, ಆಫರಲ್ಲಿ ಇತ್ತು. ಇವಾಗ ಕೂಡ ಆಫರ್ ಇರ್ಬೋದು, ಟ್ಯಾಗ್ ಮಾಡ್ತೀನಿ ನೋಡಿ. ಫ್ಲಿಪ್ಕಾರ್ಟಲ್ಲಿ ನೋಡಲಿಕ್ಕೆ ಒರಿಜಿನಲ್ ರೀತಿಯೇ ಕಾಣ್ತಾ ಉಂಟು, ಹಾಗೂ ತುಂಬ ಚೆನ್ನಾಗಿದೆ. ಅದಕ್ಕೆ ಒಳ್ಳೆ ಪಾಟ್ ಎಲ್ಲ ಹಾಕಿಬಿಟ್ರೆ ಸೂಪರ್ ಕಾಣುತ್ತೆ. ರಾತ್ರಿ ಆಯಿತು, ನೀನು ಕೂಡ ಆಗಲಿಲ್ಲ. ಅಷ್ಟೊಂದು ಉಂಟು, ತುಂಬಿದೆ. ಓಕೆ ಅಂತ ಸೌಂಡೇ ಬರಲಿಲ್ಲ ಅಂತ ನಿಂದು ಸಾಕಾಗಿದೆ. ಇನ್ನು ಓಕೆ ಕೂಡ ಬರಲ್ಲ, ಕುಕ್ಕೆ ಕೂಡ ಬರಲ್ಲ. ಓಕೆ, ಫೈನಲಿ ಸುಮಾರು ಕೆಲಸ ಆಯಿತು. ಇನ್ನೂ ಕೂಡ ಕೆಲವು ಉಂಟು, ಆದರೆ ಆದಷ್ಟು ಮಾಡಿದ್ದೀವಿ. ಸಾಕಾಯಿತು, ಲೇಟ್ ಕೂಡ ಆಯಿತು. ಇನ್ನು ಜೋಡಿಸಿದ್ದೆಲ್ಲ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಕೂಡ ಉಂಟು. ಹಾಗೆ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿ ಆಮೇಲೆ ಶೇರ್ ಮಾಡ್ತೀನಿ. ಓಕೆ, ಇದು ನನ್ನ ಡ್ರೀಮ್ ಕಿಚನ್.
ನೀವು ನೋಡಿದ್ರಲ್ಲ ತುಂಬ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಇರಲಿ ಎಲ್ಲನೂ ತುಂಬ ಸೂಪರಾಗಿದೆ, ನೀಟ್ ಆ್ಯಂಡ್ ಕ್ಲೀನ್. ನನಗೆ ಹೇಗೆ ಬೇಕಿತ್ತು ನೋಡಿ ಆ ರೀತಿ. ಈ ಕಿಚನಿಂದ ವರ್ಕ್ ಮಾಡಿದ ಪ್ರತಿಯೊಬ್ಬರದ್ದು ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನಿಮಗೆ ಈಸಿ ಆಗಲಿ ಅಂತ ಹೇಳಿ. ಓಕೆ, ಫೈನಲಿ ಕ್ಲೀನಿಂಗ್ ಅದು ಇದೆಲ್ಲ ಮುಗೀತು, ಸೆಟ್ ಮಾಡಿ ಆಯಿತು. ಈಗ ಒಂಥರ ಏನೋ ಸಮಾಧಾನ, ಒಮ್ಮೆ ಕಿಚನ್ ಸೆಟ್ ಆಯ್ತಲ್ಲ, ಇನ್ನೂ ಆ ವಸ್ತು ಅಲ್ಲಲ್ಲಿ ಸಿಗುತ್ತೆ. ಆದರೆ ಒಂದಿನ ಸ್ವಲ್ಪ ಟೆನ್ಷನ್ ಇರುತ್ತೆ, ಎಲ್ಲಿ ಅಂತ ಸ್ವಲ್ಪ ದಿನ ನಮಗೆ ಸಿಗೋದೇ ಇಲ್ಲ, ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಆಮೇಲೆ ಸರಿಯಾಗುತ್ತೆ. ಓಕೆ, ಇವಾಗ ಎಲ್ರಿಗೂ ಆಸೆ ಇರುತ್ತೆ ಈಗ ನನಗೆ ಕೂಡ ಯಾರ ಮನೆಗೆ ಹೋದರೆ ಹೇಗಿದೆ ಮನೆ ಎಲ್ಲ ನೋಡಲಿಕ್ಕೆ ಆಸೆ ಇರುತ್ತೆ. ಹಾಗೆ ಇಷ್ಟು ಚೆಂದ ಉಂಟು ಕಿಚನ್, ಎಲ್ರಿಗೂ ಆಸೆ ಆಗುತ್ತೆ ಯಾವ ರೀತಿ ಸೆಟ್ ಮಾಡಿದ್ದಾರೆ, ಹೇಗಿದೆ, ಏನಿದೆ ಅಂತ ಹೇಳಿ. ಹಾಗೆ ನಾನು ಈಗ ತೋರಿಸ್ತೀನಿ, ಕಿಚನ್ ಟೂರ್ ಮಾಡೋಣ ಅಂತೇಳಿ ಇದ್ದೀನಿ. ಸ್ವಲ್ಪ ಮೇಲಿಂದ ಮೇಲೆ ತೋರಿಸ್ತೀನಿ, ಬನ್ನಿ ನೋಡೋಣ. ಇವಾಗ ಇಲ್ಲಿ ನಮಗೆ ಫಸ್ಟಿಗೆ ಅವರೊಂದು ಇದು ಕೊಟ್ಟಿದ್ದಾರೆ, ಶೋಕೇಸ್ ರೀತಿ. ಇದು ನಮಗೆ ಗ್ಲಾಸ್ ಅದು ಇದೆಲ್ಲ ಇಡಲಿಕ್ಕೆ, ಗ್ಲಾಸ್ ಅಥವಾ ನಿಮ್ಮದು ಶೋ ಪೀಸಸ್ ಗ್ಲಾಸ್ ರೀತಿ ನಾನು ಇಟ್ಟಿದ್ದೀನಿ ಇಲ್ಲಿ. ಅವರು ಕ್ರೋಕರಿ ಯೂನಿಟಾಗಿ ಕೂಡ ಕೊಟ್ಟಿದ್ದರು, ಅಥವಾ ಈ ರೀತಿ ಕೂಡ ಇಡ್ಬೋದು. ನಾನು ಈ ರೀತಿ ಇಟ್ಟಿದ್ದೀನಿ ಇಲ್ಲಿ. ನೆಕ್ಸ್ಟ್ ನಮಗೆ ವೈನ್ ಗ್ಲಾಸಸ್ ಜಾಸ್ತಿ ಇಡಲಿಕ್ಕೆ ನಮಗೆ ಬಾರ್ ಕೌಂಟರ್ ಕೂಡ ಉಂಟು, ಕಾಫಿ ಬಾರ್ ಉಂಟು. ಕಾಫಿ ಬಾರಲ್ಲಿ ಕೂಡ ಇಡ್ಬೋದು. ನಮ್ಮ ಹತ್ರ ಎಕ್ಸ್ಟ್ರಾ ಇರೋದ್ರಿಂದ ಇಲ್ಲಿ ಕೂಡ ಚೆಂದ ಕಾಣುತ್ತೆ ಅಂತೇಳಿ ನಾನು ಇಲ್ಲಿ ಕೂಡ ಸೆಟ್ ಮಾಡಿದ್ದೀನಿ ಅದನ್ನು. ಹಾಗೂ ತುಂಬ ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ. ಹಿಂದ್ಗಡೆ ಮಿರರ್ ಎಲ್ಲ ಇಟ್ಟು ಅದು ಏನಾಗುತ್ತೆ ಅಂದರೆ ಸ್ವಲ್ಪ ಇದ್ದಿದ್ದು ಕೂಡ ತುಂಬ ಜಾಸ್ತಿ ಕಾಣುತ್ತೆ. ಮಿರರಿಂಗ್ ಅಂದರೆ ಹಿಂದ್ಗಡೆ ಇನ್ನೂ ಕೂಡ ಕಾಣುತ್ತೆ ಅಲ್ವಾ, ಹಾಗೆ ಚೆಂದ ಕಾಣ್ತಾ ಉಂಟಿದ್ದು, ನನಗೆ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಇಲ್ಲಿ ಒಂದು ಶಟರ್ ಉಂಟು. ಇದು ಏನು ಗೊತ್ತುಂಟಾ, ನಿಜವಾಗ್ಲೂ ಇದು ಮಾಡಲಿಕ್ಕೆ ಉಂಟು. ನಾನೀಗ ಮಿಕ್ಸಿ ಎಲ್ಲ ಇಟ್ಟಿದ್ದೀನಿ, 2 ಪೋರ್ಷನ್ ಮಾಡಲಿಕ್ಕಿತ್ತು. ಅದು ಲಾಸ್ಟ್ ಟೈಮಲ್ಲಿ ಹೇಳಿದರು ಮಾಡ್ತೀನಿ ಅಂತೇಳಿ, ಅವರಿಗೂ ನೆನಪಾಗಲಿಲ್ಲ ಇರಬೇಕು ಕಾರ್ಪೆಂಟ್ರಿಗೆ, ನಮಗೂ ಅದು ತಲೆಗೆ ಹೋಗಲಿಲ್ಲ. ಹಾಗೆ ಈಗ ನೆಕ್ಸ್ಟ್ ಕೆಲಸಕ್ಕೆ ಬರುವಾಗ ಅದನ್ನು ಮಾಡಿಸಿದ್ರೆ ಆಯಿತು, 2 ಪೋರ್ಷನ್. ಇಲ್ಲದ್ರೆ ಇದು ವೇಸ್ಟ್ ಆಗುತ್ತಲ್ವ, ಇನ್ನೊಂದು ಪೋರ್ಷನ್ ಇಲ್ಲಿ ಮೇಲೆ ಇದ್ದರೆ ಏನಾದರೂ ನಾವು ಅಲ್ಲಿ ಇಡ್ಬೋದು ಅಂತ ಹೇಳಿ. ಇದು ತುಂಬ ಚೆನ್ನಾಗಿದೆ, ನಾವು ಎಷ್ಟೋ ಟೈಮಿಂದ ಆಸೆ ಪಟ್ಟಿದ್ದು ಕೊನೆಗೆ ಇವಾಗ ಸಿಕ್ತು ನಮಗಿದು ಶಟರ್. ಇಲ್ಲಿ ನಾನು ನಮ್ಮದು ಮಿಕ್ಸಿ ಎಕ್ಸ್ಟ್ರಾ ಜಾರ್ಸ್ ಅದೆಲ್ಲ ಇಟ್ಟಿದ್ದೀನಿ ಇಲ್ಲಿ ನಾನು. ಹಾಗೆ ಹಾಗೂ ಇದರ ಕೆಳಗಡೆ ಡ್ರಾ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ನಾನು ಟ್ರೇ ಎಲ್ಲ ಇಟ್ಟಿದ್ದೀನಿ. ಈಗ ಗೆಸ್ಟ್ ಎಲ್ಲ ಬಂದರೆ ಹೆಚ್ಚಾಗಿ ಗ್ಲಾಸ್ ಟ್ರೇ, ಹಾಗೂ ಇಲ್ಲಿ ಕೂಡ ಗ್ಲಾಸ್ ಇದ್ದು ಕೊಟ್ಟಿದ್ದಾರೆ. ಹಾಗೆಲ್ಲ ಹತ್ರ ಆಗುತ್ತಂತ ಹೇಳಿ ಟ್ರೇ ಎಲ್ಲ ನಾನು ಇಲ್ಲೇ ಇಟ್ಟಿದ್ದೀನಿ. ಇದನ್ನು ಕೆಳಗಡೆ ಇದರಲ್ಲಿ ನಾನು ಸ್ವಲ್ಪ ನಮ್ಮ ಮಿಕ್ಸಿ ಕೆಲವು ಎಸೆಸರೀಸ್ ಇರುತ್ತಲ್ಲ, ಕಿಚನ್ ಎಸೆಸರೀಸ್, ಕಿಚನ್ ಅಪ್ಲಿಯನ್ಸಸ್, ಅದರದ್ದು ಎಲ್ಲ ಬ್ಲೇಡ್ ಅದು ಇದೆಲ್ಲ ಇಲ್ಲೇ ಇಟ್ಟುಬಿಟ್ಟಿದ್ದೀನಿ. ನಮಗೆ ಅದು ಈಸಿ ಆಗುತ್ತೆ ಅಂತೇಳಿ, ಒಂದೇ ಕಡೆ ಇರುತ್ತೆ ಅಂತ ಹೇಳಿ. ಹಾಗೂ ಇದು ನನ್ನ ಹಸ್ಬೆಂಡಿಗೆ ಕೊಟ್ಟಿದ್ದೀನಿ ನಾನು. ಅವರದ್ದು ಚೀಟಿ ಅದು ಇದೆಲ್ಲ ಇರುತ್ತೆ, ಇಲ್ಲಿ ಬರೀತಾರಲ್ಲ ಅವರು, ಅದನ್ನು ಅಲ್ಲಿ ಇಟ್ಟಿದ್ದೀನಿ ಅವರಿಗೆ ಅಂತ ಹೇಳಿ. ಮತ್ತು ಇದು ಕೆಳಗಡೆದ್ದು ನಾನೀಗ ಖಾಲಿ ಉಂಟು, ಸ್ವಲ್ಪ ಇಂಥದ್ದೆಲ್ಲ ರೋಲ್ ಇರುತ್ತಲ್ಲ ಅದನ್ನೆಲ್ಲ ಈಗ ಇಟ್ಟಿದ್ದೀನಿ ಅಷ್ಟೇ, ಅಲ್ಲಿ ಏನಿಲ್ಲ, ಖಾಲಿ ಉಂಟದು. ನೆಕ್ಸ್ಟ್ ಇದು ನಾನು ತೋರಿಸಿದೆ ನಿಮಗೆ ಆವಾಗಲೇ ನೋಡಿ, ಎಷ್ಟು ಚಂದ ಮಾಡಿ ಈ ಜಾಗ ಅವರು ಅದಕ್ಕೆ ಪ್ಲಾಂಟರ್ ಇಡಲಿಕ್ಕೇ ಕೊಟ್ಟಿದ್ದು. ನನಗೆ ಇವಾಗ ಇದು ಸದ್ಯಕ್ಕೆ ಸಿಕ್ತು, ಹಾಗೆ ಇದು ಇಟ್ಟಿದ್ದೀನಿ. ನೋಡೋಣ ನೆಕ್ಸ್ಟ್ ಏನಾದರೂ ಬೇರೆ ಐಡಿಯಾ ಇದ್ದರೆ, ಬೇರೆ ಪ್ಲಾಂಟರ್ ಸಿಕ್ಕಿದರೆ ಅದನ್ನು ಕೂಡ ಇಡ್ಬೋದು ಇಲ್ಲಿ. ಹಾಗೂ ಇಲ್ಲಿ ಒಂದು ಇದುಂಟು, ಖಾಲಿ ಉಂಟು ಇವಾಗ ಸದ್ಯಕ್ಕೆ. ಮತ್ತು ತುಂಬುತ್ತೆ ಅಲ್ವಾ, ಎಷ್ಟು ಹೇಳಿದರು, ಇನ್ನೂ ಕೂಡ ಒಳಗಡೆ ಎಷ್ಟು ಉಂಟು ನೋಡಬೇಕು. ತಂದು ಇಡುವಾಗ ಇಲ್ಲಿ ಫುಲ್ ಆಗುತ್ತೆ ಇಲ್ಲಿ. ಹಾಗೂ ಇದು ನಮ್ಮ ನಾರ್ಮಲ್ ಗ್ಲಾಸ್ ಎಲ್ಲ ಇರುತ್ತಲ್ಲ, ಈಗ ಜ್ಯೂಸ್ ಗ್ಲಾಸ್ ಅದು ಇದು ಎಲ್ಲ ಇಡಲಿಕ್ಕೆ ಇದನ್ನೊಂದು ಕೊಟ್ಟಿದ್ದಾರೆ ಅವರು. ಇದಕ್ಕೆ ಎಕ್ಸ್ಟ್ರಾ ಅವರು ಇದು ಕೊಡಲಿಲ್ಲ, ಎಂತ ಗೊತ್ತುಂಟ, ಲೈಟ್ ಎಲ್ಲ ಕೊಡಲಿಲ್ಲ. ಯಾಕೆಂದರೆ ಇದು ಸ್ವಲ್ಪ ಹೈಡ್ ಆಗೇ ಇರಲಿ ಜ್ಯೂಸ್ ಗ್ಲಾಸಸ್ ಎಲ್ಲ ಅಂತ ಹೇಳಿ, ತುಂಬ ಇದಾಗೋದು ಬೇಡ ಅಂತ ಹೇಳಿ ನಾವು ಈಗ ಈ ರೀತಿ ಇಡ್ಬೋದು, ಇದನ್ನು ಚೆಂದ ಕಾಣುತ್ತೆ. ಇದು ಕೂಡ ಹಾಗೆ ನಾನಿಲ್ಲಿ ಚಾಪರ್ ಎಲ್ಲ ಇಟ್ಟಿದ್ದೀನಿ, ಈಸಿ ಆಗುತ್ತೆ ಅಂತ ಹೇಳಿ. ಹಾಗೂ ಇನ್ನೊಂದೇನು ಗೊತ್ತುಂಟಾ, ಅವರು ಇಡೀ ಕೌಂಟ್ರಲ್ಲಿ ಏನು ಮಾಡಿದ್ದಾರೆ ಅಂದರೆ, ಅಲ್ಲಲ್ಲಿ ನನಗೆ ಸಾಕೆಟ್ ಕೊಟ್ಟಿದ್ದಾರೆ. ಅಂದರೆ ಎಲ್ಲ ಪಾರ್ಟ್ ಮಾಡಿ ನಾನು ನನ್ನ ಕಿಚನ್ ಅಪ್ಲಿಯನ್ಸಸ್ ನಾನು ಇಡ್ಬೋದು. ಇಲ್ಲದ್ರೆ ಒಂದೇ ಕಡೆ ತುಂಬುತ್ತೆ, ಒಂದೇ ಕಡೆ ಇದಾಗುತ್ತೆ ಅಂತೇಳಿ ಅಲ್ಲಲ್ಲಿ ಅವರು ಕೊಟ್ಟಿದ್ದಾರೆ. ಈಗ ಇಲ್ಲಿ ನಾನು ಕೆಲವು ಮಿಕ್ಸಿ ಬ್ಲೆಂಡರ್ ಎಲ್ಲ ಇಟ್ಟರೆ, ಆಮೇಲೆ ನಂದು ಫುಡ್ ಪ್ರೊಸೆಸರು ಅದೆಲ್ಲ ಇಡ್ಬೋದು. ಆ ರೀತಿ ಒಂದೊಂದು ಕಡೆ ಒಂದೊಂದು ಕೊಟ್ಟಿದ್ದಾರೆ.
ಜ್ಯೂಸ್ ಇದೆಲ್ಲ ನಾನು ಆ ಸೈಡ್ ಇಟ್ಟಿದ್ದೀನಿ. ಹೀಗೆ ನಾನು ಸ್ವಲ್ಪ ಪಾರ್ಟ್ ಮಾಡಿ ಇಟ್ಟಿದ್ದೀನಿ. ಆದರೂ ಇನ್ನೂ ಕೂಡ ಎಕ್ಸ್ಟ್ರಾ ಕೂಡ ಕೊಟ್ಟಿದ್ದಾರೆ. ಒಮ್ಮೆಲೆ ಏನಾದರೂ ಮಾಡಲಿಕ್ಕಿದ್ರೆ ಅದಕ್ಕೂ ಎಕ್ಸ್ಟ್ರಾ ಉಂಟು. ಹೀಗೆ ಪಾರ್ಟ್ ಮಾಡಿ ಕೊಟ್ಟಿದ್ದಾರೆ ಅವರು. ತುಂಬ ಇಷ್ಟ ಆಯಿತು ನನಗೆ ಈಗ ನಿಜವಾಗ್ಲೂ ಅದು ಯೂಸ್ ಆಯಿತು. ಹೀಗೆ ಪಾರ್ಟ್ ಮಾಡಿ ಕೊಟ್ಟಿದ್ದರಿಂದ ಒಂದು ಕೌಂಟರಲ್ಲಿ ಕೂಡ ಒಂದು ನೀಟಾಗಿ ಕಾಣುತ್ತೆ. ಹಾಗೂ ಅಲ್ಲಲ್ಲಿ ಏನುಂಟು ಅಲ್ಲಿ ಯೂಸ್ ಮಾಡಲಿಕ್ಕೆ ಈಸಿ ಆಗುತ್ತೆ ನನಗೆ. ಹಾಗೂ ಇದು ಇಂಡಕ್ಷನ್ ಉಂಟು ನೋಡಿ, ಇಲ್ಲಿ ಮಾಡಿಕೊಟ್ಟಿದ್ರು. ಮೊದಲು ಐಲ್ಯಾಂಡಲ್ಲಿ ಇತ್ತದು, ಇವಾಗ ಅದನ್ನು ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಈಸಿ ಆಗುತ್ತೆ ನನಗೆ ಇಲ್ಲಿ ಮಾಡಿಕೊಟ್ಟಿದ್ರಿಂದ. ನನಗೇನಾಗುತ್ತೆ, ಐಲ್ಯಾಂಡ್ ಮೇಲೆ ಉಂಟು ನೋಡಿ, ಸ್ವಲ್ಪ ಫ್ರೀ ಆಗುತ್ತೆ ಜಾಗ. ಕೇವಲ ಒಂದು ಗ್ಯಾಸ್ ಉಂಟು, ಗ್ಯಾಸ್ ಸ್ಟವ್ ಉಂಟು. ಹಾಗೂ ಅದರೊಂದಿಗೆ ನನಗೆ ಈಸಿ ಆಗಲಿಕ್ಕೆ ಐಲ್ಯಾಂಡ್ ಮೇಲೆ ಅವರು ಒಂದು ಬೇಸಿನ್ ಕೂಡ ಕೊಟ್ಟಿದ್ದಾರೆ. ಇಲ್ಲೇ ಜಸ್ಟ್ ಏನಾದರೂ ತೊಳೆದು ಅಥವಾ ಕೈ ತೊಳೆಯಲಿ ಅಥವಾ ಏನಾದರೂ ಆಗಲಿಕ್ಕೆ ಈಸಿ ಆಗುತ್ತೆ ಅಂತೇಳಿ ಇದೊಂದು ನನಗೆ ಇಷ್ಟ ಆಯ್ತು. ಇದು ನಿಜವಾಗ್ಲೂ ಇವಾಗ ನನಗೆ ಯಾವಾಗ ಎನಿಸ್ತು ಬೇಕಾ ಬೇಡವಾ ಅಂತೇಳಿ, ಆದರೆ ಇವಾಗ ನನಗೆ ಅನಿಸುತ್ತೆ ಇದರ ಅಗತ್ಯ ತುಂಬ ಉಂಟಂತೇಳಿ. ಸೈಡಲ್ಲೇ ಇರೋದ್ರಿಂದ ತುಂಬ ಈಸಿ ಆಗುತ್ತೆ ನನಗೆ. ನಾನು ಹಾಗಾಗಿ ಅಲ್ಲಲ್ಲಿ ಈಗ ಜೋಡಿಸಿ ಇಟ್ಟಿದ್ದೀನಿ. ಇಲ್ಲಿ ನಂದು ಕೆಲವು ಶೋ ಅಂದರೆ ರೆಸಿಪಿ ಮಾಡುವಾಗೆಲ್ಲ ಬೇಕಿರುತ್ತೆ ನೋಡಿ, ಅಂಥ ಪಾತ್ರೆಯನ್ನೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಸುಮಾರು ಜಾಗ ಉಂಟು ಇವಾಗ ನನಗೆ, ಎಲ್ಲಿ ಕೂಡ ಇಡ್ಬೋದು. ಹಾಗೂ ಕೆಳಗಡೆ ನಾನು ಇಲ್ಲಿ ನೋಡಿ ಈ ರೀತಿ ನಂದು ಕಾವಲಿ ಅದೆಲ್ಲ ಇಟ್ಟಿದ್ದೀನಿ, ಫ್ರೈಯಿಂಗ್ ಪ್ಯಾನ್ಸ್ ಎಲ್ಲ. ಹಾಗೂ ಅದರ ಪಕ್ಕದಲ್ಲೇ ನಾನು ಅದರಲ್ಲಿ ಇಟ್ಟಿದ್ದೀನಿ. ಇದರಿಂದ ನನಗೆ ಈಸಿ ಆಗುತ್ತೆ, ಎರಡು ಸೈಡ್ ಕೂಡ ತೆಗಿಲಿಕ್ಕೆ ಒಟ್ಟಿಗೆ ಉಂಟು. ಇದು ನಾನು ಇಲ್ಲಿ ನೈಫೆಲ್ಲ ಇಡಲಿಕ್ಕೆ ಈ ರೀತಿ ಜಾಗ ಇಟ್ಟಿದ್ದೀನಿ. ಹೆಚ್ಚಾಗಿ ಇಲ್ಲಿ ಕಟ್ಟಿಂಗ್ ಎಲ್ಲ ಮಾಡುವಾಗ ನಮಗೆ ನೈಫು ಇಲ್ಲಿನೇ ಹತ್ರ ಇದ್ದರೆ ಕರೆಕ್ಟ್ ಆಗುತ್ತೆ. ಹಾಗಾಗಿ ನೈಫನ್ನು ನಾನು ಇಲ್ಲೇ ಇಟ್ಟಿದ್ದೀನಿ. ಕೆಳಗಡೆ ಕೂಡ ನಮಗೆ ಕಟ್ಲರಿಗೆ ಕೊಟ್ಟಿದ್ದಾರೆ ಅವರು ನೋಡಿ ಈ ರೀತಿ. ಸುಮಾರು ಉಂಟು, ನಮಗೆ ಚಮಚ ಎಲ್ಲ ಇಡಲಿಕ್ಕೆ ಬೇಕಾಗಿರುತ್ತೆ, ಎಷ್ಟು ಇದ್ದರೂ ಸಾಕಾಗೋದಿಲ್ಲ. ಇದೆಲ್ಲ ನಾನು ಖಾಲಿನೇ ಇಟ್ಟಿದ್ದೀನಿ ಇವಾಗ. ಪುಲ್ಔಟು ಇವಾಗ ಸದ್ಯಕ್ಕೆ ಇನ್ನೂ ಸಾಮಾನೆಲ್ಲ ತರಬೇಕು, ಮನೆಯದು ಸಾಮಾನೆಲ್ಲ ತಂದು ಇಡಬೇಕು. ಸದ್ಯಕ್ಕೆ ಇಡಲಿಲ್ಲ ನಾನು. ಇದು ಬೇಷನ್ ಕೆಳಗಡೆ ನಮ್ಮದು ವಾಟರ್ ಫಿಲ್ಟರ್ ಉಂಟು. ಹಾಗೂ ಅದರ ಪಕ್ಕದಲ್ಲಿ ಸ್ವಲ್ಪ ನಾನು ಇಟ್ಟಿದ್ದೀನಿ ಅಷ್ಟೇ. ಬಾಟಲ್ ಪುಲ್ಔಟು ಇಲ್ಲೇ ಇದ್ದರೆ ಒಳ್ಳೆಯದು ನಮಗೆ, ಇಲ್ಲಿ ಕೆಲಸ ಮಾಡುವಾಗ ಪಕ್ಕದಲ್ಲೇ ಇದ್ದರೆ ಸರಿಯಾಗುತ್ತೆ. ಹಾಗೆ ಅಲ್ಲೇ ಕೊಟ್ಟಿದ್ದಾರೆ. ಹಾಗೂ ಇಲ್ಲಿ ಕೂಡ ಒಂದು ಕಟ್ಲರಿ ಇದು ಉಂಟು, ಕೆಳಗಡೆ ಕೂಡ ಉಂಟು. ಸುಮಾರು ಉಂಟು, ಕಟ್ಲರಿದ್ದು ಸುಮಾರು ಉಂಟು ನೋಡಿ, ದೊಡ್ಡದಿಡಲಿಕ್ಕೆ ಚಿಕ್ಕದಿಡಲಿಕ್ಕೆ ಆ ರೀತಿ ಎಲ್ಲ. ಇಲ್ಲಿ ನಾನು ನನ್ನ ಸ್ಟೀಲ್ ಪಾತ್ರೆಯನ್ನೆಲ್ಲ ಜೋಡಿಸಿಟ್ಟಿದ್ದೀನಿ. ಹೆಚ್ಚಾಗಿ ಇನ್ನೊಂದು ಕಿಚನಲ್ಲಿ ದೊಡ್ಡ ದೊಡ್ಡ ಪಾತ್ರೆ ಇರೋದು, ಇದರಲ್ಲಿ ನಾನು ಹೆಚ್ಚಾಗಿ ರೆಸಿಪಿ ಮಾಡುವಂಥದ್ದು ಅಂಥ ಪಾತ್ರೆ ಎಲ್ಲ ಜಾಸ್ತಿ ಇರೋದು. ಇದು ಆಲ್ಮೋಸ್ಟ್ ಇವಾಗ ಖಾಲಿನೇ ಇದೆ. ಏನೋ ನೋಡೋಣ ಇದರಲ್ಲಿ ಏನು ತುಂಬುವುದು ಅಂತ ಹೇಳಿ. ಸುಮಾರು ಖಾಲಿನೇ ಇಟ್ಟಿದ್ದೀನಿ ನಾನು ಇವಾಗ. ಇಲ್ಲಿ ನಾನು ಸ್ವಲ್ಪ ದೊಡ್ಡ ದೊಡ್ಡ ಟ್ರೇ ಅದೆಲ್ಲ ಇಟ್ಟಿದ್ದೀನಿ. ಹಾಗೂ ಇದು ಕಾರ್ನರ್ ಏರಿಯಾ, ಹಾಗೆಯೇ ಉಂಟದು ಕಾರ್ನರ್ ಏರಿಯಾ. ಏನಾದ್ರು ದೊಡ್ಡ ಪಾತ್ರೆ ಎಲ್ಲ ಇದ್ದರೆ ಅಲ್ಲಿ ಇಡ್ಬೋದು. ಹಾಗೂ ಇಲ್ಲಿ ಕೂಡ ನನಗೆ ಐಲ್ಯಾಂಡ್ ಕಿಚನಲ್ಲಿ ಕೂಡ ಜಾಗ ಉಂಟು ನೋಡಿ, ದೊಡ್ಡ ಪಾತ್ರೆ ಎಲ್ಲ ಬಾಕ್ಸ್ ಎಲ್ಲ ಇಡಲಿಕ್ಕೆ ಜಾಗ ಉಂಟು ತುಂಬ. ನಾನು ಕೆಲವು ನನ್ನ ಬಿರಿಯಾನಿ ಪಾತ್ರೆ ಅದೆಲ್ಲ ಇಲ್ಲೇ ಇಟ್ಟಿದ್ದೀನಿ. ಇಲ್ಲಿ ಸ್ವಲ್ಪ ಹೀಗೆ ಅವರು ಜಾಗ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಇದು. ಹಾಗೂ ಐಲ್ಯಾಂಡ್ ಕಿಚನಲ್ಲಿ ಕೂಡ ನನಗೆ ಕಟ್ಲೆರಿ ಇದು ಕೊಟ್ಟಿದ್ದಾರೆ, ಅಂದರೆ ಇಲ್ಲಿಂದ ನಮಗೆ ತೆಗೆದು ಈಸಿ ಆಗುತ್ತೆ ಅಂತ ಹೇಳಿ. ಕೆಳಗಡೆ ಕೂಡ ಕೊಟ್ಟಿದ್ದಾರೆ ಎರಡು. ಇಲ್ಲಿ ನಾನು ನನ್ನ ವುಡನ್ ಟ್ರೇ, ಕಟಿಂಗ್ ಬೋರ್ಡ್ಸು ಅದನ್ನೆಲ್ಲ ಇಟ್ಟಿದ್ದೀನಿ. ಇಲ್ಲಿಂದ ತೆಗೆದು ಈಸಿ ಆಗುತ್ತೆ ಅಂತ ಹೇಳಿ ಯೂಸ್ ಮಾಡಲಿಕ್ಕೆ. ಹಾಗೂ ಇಲ್ಲಿ ಇದು ಮೇಂಟೈನಿಂಗ್ಗೆ ಇಟ್ಟಿದ್ದಾರೆ ಅವರು. ಏನು ಗೊತ್ತುಂಟಾ, ಇದರದ್ದು ಪೈಪು ಗ್ಯಾಸ್ ಇದ್ದು ಅದೆಲ್ಲ ಸ್ವಲ್ಪ ಮೇಂಟೈನಿಂಗ್ ಅಂತ ಇಟ್ಟಿದ್ದಾರೆ. ಅದನ್ನೆಲ್ಲ ಹೈಡ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ. ಹಾಗೂ ಇದು ಕಿಟಕಿ ನೀವು ನೋಡಿರ್ಬೋದು, ಆ ಕಾರ್ನರಲ್ಲಿ ಇತ್ತು, ಅದನ್ನು ತೆಗೆದು ಮಿಡ್ಲ್ ಮಾಡಿ ಅದಕ್ಕೆಲ್ಲ ಗ್ರೈನೇಟಲ್ಲೆಲ್ಲ ಕವರ್ ಮಾಡಿ ಇಷ್ಟು ಮೇಲೆ ಮಾಡಿ ತುಂಬ ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ. ಹಾಗೆ ಇದಕ್ಕೆ ಬ್ಲೈಂಡ್ಸ್ ಕೂಡ ಹಾಕಿದ್ದೀವಿ ನಾವು. ಯಾಕೆಂದರೆ ಇಲ್ಲಿ ತುಂಬ ಬಿಸಿಲು, ನನಗೆ ರೆಸಿಪಿ ಮಾಡುವಾಗೆಲ್ಲ ತುಂಬ ಬೆಳಕು ಜಾಸ್ತಿ ಆಗುತ್ತೆ. ಕ್ಯಾಮ್ರಕ್ಕೆ ಅದು ಹಿಂದ್ಗಡೆಯಿಂದ ತುಂಬ ಹೊಡೆಯುತ್ತೆ ಬೆಳಕು. ಹಾಗಾಗಿ ಇದು ಒಂದಲ್ಲ, ಅದರ ಹಿಂದೆ ಇನ್ನೊಂದು ಡಬಲ್ ಅಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ಬ್ಲೈಂಡ್ಸ್, ಡಬಲ್ ಪ್ರೊಟೆಕ್ಟ್. ಚೂರು ಕೂಡ ಬೆಳಕು ಬರಬಾರ್ದು, ಹಾಗೂ ರೆಸಿಪಿ ಎಲ್ಲ ಶೂಟ್ ಮಾಡುವಾಗ ಹಾಳಾಗಬಾರ್ದು ಅಂತೇಳಿ ಎರಡೆರಡು ಉಂಟು. ಫ್ರಿಜ್ ಕೂಡ ಇಲ್ಲೇ ಪಕ್ಕದಲ್ಲೇ ಕೊಟ್ಟಿದ್ರು, ಇಲ್ಲದಿದ್ದರೆ ಅಲ್ಲಿ ಇತ್ತು ನಮ್ಮದು ಫ್ರಿಜ್ ಕೂಡ ಇಲ್ಲಿ ಬಂದಿದೆ. ಹಾಗೂ ಇಲ್ಲಿ ಮೇಲೆ ಕೂಡ ಹಾಗೆಯೇ ಇಲ್ಲೆಲ್ಲ ನಾನು ಇವಾಗ ಖಾಲಿನೇ ಇದು ನಾನು ಇಲ್ಲಿ ಇದು ಇಟ್ಟಿದ್ದೀನಿ ಪಾತ್ರೆ, ಕೆಲ ದೊಡ್ಡ ಪಾತ್ರೆ ಇಟ್ಟಿದ್ದೀನಿ. ಇಲ್ಲಿ ಖಾಲಿ ಉಂಟು. ಇಲ್ಲಿ ನಾನು ಈ ರೀತಿ ಶೋ ಪೀಸಸ್ ಎಲ್ಲ ಇಟ್ಟಿದ್ದೀನಿ, ಭರಣಿ ಎಲ್ಲ. ಹಾಗೂ ಇದು ಫ್ರಿಜ್ ಇಟ್ಟಿದ್ದೀನಿ. ಇಲ್ಲೇ ಉಂಟು ನೋಡಿ, ಫ್ರಿಜ್ ಎಲ್ಲ ಇಲ್ಲೇ ಕೊಟ್ಟಿದ್ದಾರೆ, ಈಸಿ ಆಗಲಿಕ್ಕೆ ಇಲ್ಲಿಂದ ತೆಗೆದು ಇಲ್ಲಿ ಕೆಲಸ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಇಲ್ಲೇ ಕೊಟ್ಟಿದ್ದಾರೆ ಫ್ರಿಜ್ ಎಲ್ಲ. ಹಾಗೂ ಅದರ ಪಕ್ಕದಲ್ಲಿ ಓವನ್ ಇದ್ದು ಮಾಡಿದ್ದಾರೆ ಎರಡು ಕೂಡ. ಹಾಗೂ ಇದು ನಾನು ಬಾಕ್ಸ್ ಎಲ್ಲ ಇಲ್ಲಿಟ್ಟಿದ್ದೀನಿ, ಬಾಟಲ್ಲು ಬಾಕ್ಸ್, ಫ್ರಿಜ್ಜಿಗೆ ಏನು ಬೇಕಾಗುವಂಥದ್ದೆಲ್ಲ ಹೆಚ್ಚಾಗಿ ಇಲ್ಲೇ ಉಂಟು.
ಈಸಿ ಆಗುತ್ತೆ. ಫ್ರಿಜ್ ಪಕ್ಕದಲ್ಲೇ ಇಟ್ಟಿದ್ದೀನಿ. ಹಾಗೆ ಇದರ ಕೆಳಗಡೆ ನಾನು ಓವನ್ ಕೆಳಗಡೆ ಉಂಟು ನೋಡಿ, ಅದರದ್ದೇ ಇಟ್ಟಿದ್ದೀನಿ. ಈಗ ಓವನಿದ್ದು ಹ್ಯಾಂಡ್ ಗ್ಲೌಸು ಮತ್ತು ಕೆಲವು ನನ್ನದು ಒರೆಸುವಂಥದ್ದು ಬಟ್ಟೆ ಅದೆಲ್ಲ ಇಲ್ಲೇ ಇಟ್ಟಿದ್ದೀನಿ, ಈಸಿಯಾಗಿ ಸಿಗುತ್ತೆ ಅಂತ ಹೇಳಿ. ಹಾಗೂ ಕೆಳಗಡೆ ನಾನು ಓವನಿದ್ದು ಕೆಲವು ಐಟಮ್ಸ್ ಮತ್ತು ನಮ್ಮದು ಎಕ್ಸ್ಟ್ರಾ ಏನುಂಟು ಪ್ಲೇಟ್, ಪೇಪರ್ ಪ್ಲೇಟ್ಸ್ ಅದೆಲ್ಲ ಇಟ್ಟಿದ್ದೀನಿ. ಹೆಚ್ಚಾಗಿ ಪೇಪರ್ ಪ್ಲೇಟಿಗೆಲ್ಲ ಬೇರೆಯೇ ಕನ್ಸೋಲ್ ಉಂಟು ಮಾಡಿಕೊಟ್ಟಿದ್ದಾರೆ, ಆದರೆ ಎಕ್ಸ್ಟ್ರಾ ಇದ್ದದನ್ನು ನಾನು ಇಲ್ಲಿ ಇಟ್ಟಿದ್ದೀನಿ. ಇದು ಒಂದು ನಾನು ಇನ್ನೂ ಕೂಡ ಸೆಟ್ ಮಾಡಲಿಲ್ಲ, ಇದು ಸೆಟ್ ಮಾಡಲಿಕ್ಕೆ ಉಂಟು. ಈಗ ಸದ್ಯಕ್ಕೆ ನಾನು ಹೀಗೇ ಇಟ್ಟಿದ್ದೀನಿ ಇದನ್ನು. ಇದು ನಂದು ಪ್ಯಾಂಟ್ರಿ ಯೂನಿಟ್. ಇದು ಪ್ಯಾಂಟ್ರಿ ಯೂನಿಟನ್ನು ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಇದು ಈ ಸಲ ಪ್ಯಾಂಟ್ರಿ ಯೂನಿಟ್ ಸ್ವಲ್ಪ ಚಿಕ್ಕದಾಗಿ ಮಾಡಿದ್ದಾರೆ, ಮೊದಲು ಡಬಲ್ ಇತ್ತು. ಯಾಕೆ ಗೊತ್ತುಂಟ, ಇಲ್ಲೇ ಪಕ್ಕದಲ್ಲಿ ಇವಾಗ ನಮಗೆ ಅವರು ಚೆನ್ನಾಗಿ ಸ್ಟೋರ್ ರೂಮ್ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನನಗೆ ಇದರದ್ದು ಇಷ್ಟೇ ಸಾಕು, ಜಾಸ್ತಿ ಅಗತ್ಯ ಬೀಳೋದಿಲ್ಲ. ಇದು ಕರೆಕ್ಟ್ ಉಂಟು ನನಗೀಗ. ಇಷ್ಟು ನನ್ನದೊಂದು ಕಿಚನ್. ಹಾಗೂ ಐಲ್ಯಾಂಡ್ ಕಿಚನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ನೋಡ್ಬೋದು. ಇದರ ಡಿಸೈನ್, ಕಲರ್ ಎಲ್ಲ ನಮಗೆ ಚೂಸ್ ಮಾಡಿ ಇಷ್ಟ ಆಗಿದ್ದೇ ಅವರು ಹಾಕಿದ್ರು. ಹಾಗೂ ಅವರೇ ತೋರಿಸ್ತಾರೆ ಇದೆಲ್ಲ ಸೂಟ್ ಆಗುತ್ತೆ ಅಂತೇಳಿ ಅವರೇ ಹೇಳ್ತಾರೆ, ಸುಜಯ್ ಅವರೇ. ಅವ್ರು ಹೇಳಿದ ಮೇಲೆ ನಾವು ಓಕೆ ಹಾಕಿ ಅಂತ ಹೇಳೋದು. ಆದರೆ ಹಾಕಿದ ಮೇಲೆ ಅದರ ಔಟ್ಪುಟ್ ಹೇಗೆ ಬರುತ್ತೆ ಅಂದರೆ, ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ತುಂಬ ಖುಷಿಯಾಗುತ್ತೆ ನಮಗೆ. ಇಷ್ಟೆಲ್ಲ ಒಂದು ಫಿನಿಶಿಂಗ್ ನೀವು ನೋಡ್ಬೋದು ಎಲ್ಲ ಕಡೆ ಕೂಡ. ಒಂದು ಇದು ಕಾರ್ಡ್ಸ್ ಹಾಕಿದ್ದು ನಾವು. ಈ ಕಾರ್ಡ್ಸ್ ಇದ್ದು ಫಿನಿಶಿಂಗ್ ನೋಡಿ ಯಾವ ರೀತಿ ಇದೆ, ಎಡ್ಜಸ್ ಎಲ್ಲ ಯಾವ ರೀತಿ ಪಾಲಿಷ್ ಮಾಡಿ ಎಷ್ಟು ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ. ತುಂಬ ಅದರದ್ದು ಗಮ್ ಇದೆ ನೋಡಿ ಮಧ್ಯದಲ್ಲಿ, ಅದು ಕೂಡ ಕಾಣೋದಿಲ್ಲ, ಜಾಯಿಂಟ್ ಮಾಡಿದ್ದು ಕೂಡ ಕಾಣೋದಿಲ್ಲ. ಅಷ್ಟು ಚೆನ್ನಾಗಿ ಫುಲ್ ಸೀಲ್ ಮಾಡಿ ತುಂಬ ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಕಾರ್ಡ್ಸ್ ಎಲ್ಲ ಹಾಕಿ ಇದು ನಮ್ಗೆ ಏನಾಗುತ್ತೆ, ಈಸಿ ಆಗುತ್ತೆ ಕ್ಲೀನ್ ಮಾಡಲಿಕ್ಕೆ. ಈಗ ನೀರು ಬಿದ್ದರು ಅಥವಾ ಮಿಕ್ಸಿಯಲ್ಲಿ ನಾವು ಯೂಸ್ ಮಾಡೋದು ಅದು ಬಿದ್ದರು ಎಲ್ಲದಕ್ಕೂ ಕ್ಲೀನ್ ಮಾಡಲಿಕ್ಕೆಲ್ಲ ಈಸಿ ಆಗುವಾಗೆಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನನಗೆ ತುಂಬ ಇಷ್ಟ ಆಯಿತು ಕಿಚನ್. ಹಾಗೂ ನೆಕ್ಸ್ಟ್ ಇಲ್ಲಿ ನಾನು ಹೇಳಿದ್ದೆಲ್ಲ ನಿಮಗೆ, ಕಿರಣ್ ಅವರದ್ದು ಐಡಿಯಾ. ಲಾಸ್ಟಿಗೆ ಇದು ಜಾಗ ಒಂದು ಖಾಲಿತ್ತು, ಮತ್ತು ಒಮ್ಮೆಲೆ ಕನ್ಸಲ್ಟ್ ಮಾಡುವ ಅಂತ ಆಯಿತು. ಏನಾದರೂ ಟಿಶ್ಯೂ ಪೇಪರ್ಸ್, ಈಗ ಹೆಚ್ಚಾಗಿ ಇದಕ್ಕೆ ಬೇಕಾಗುವಂಥದ್ದು, ಡೈನಿಂಗ್ ಟೇಬಲ್ಗೆ ಬೇಕಾಗುವಂಥದ್ದು ಎಲ್ಲ ಅದರದ್ದು ರನ್ನರ್, ಕ್ಯಾಂಡಲ್ ಹೋಲ್ಡರ್, ಟಿಶ್ಯೂ ಪೇಪರ್ಸ್ ಅದೆಲ್ಲ ಇಲ್ಲಿ ನಾನು ಸೆಟ್ ಮಾಡಿದ್ದೀನಿ. ಎಲ್ಲ ಇದು ಕಿಚನ್ ಇದರದ್ದೇ ಟವಲ್ಸ್ ಎಲ್ಲ, ಹ್ಯಾಂಡ್ ಟವಲ್ ಇದು ಒರೆಸುವಂಥದ್ದು ಎಲ್ಲ ನಾನು ಇಲ್ಲಿ ಸೆಟ್ ಮಾಡಿದ್ದೀನಿ. ಇದರಿಂದ ಏನಾಗುತ್ತೆ ನನಗೆ ಈಸಿ ಆಗುತ್ತೆ ಎಲ್ಲ ನೋಡಿ. ಇದೆಲ್ಲ ಇಲ್ಲಿ ಇದ್ದಿದ್ದರಿಂದ ತುಂಬ ಈಸಿ ಆಯಿತು, ಇದು ಒಳ್ಳೆಯದಾಯಿತು ನನಗೆ. ಎಲ್ಲ ಡೈನಿಂಗ್ ಟೇಬಲ್ಗೆ ಏನೆಲ್ಲ ಬೇಕು ನೋಡಿ ಅದು ಇಲ್ಲಿ ಉಂಟು. ಓಕೆ, ಇದು ಟಿಶ್ಯೂ ಪೇಪರ್ ಒಂದು ನಾನು ಇಲ್ಲಿ ಇಟ್ಟಿದ್ದೀನಿ ಕನ್ಸೋಲ್ ಮೇಲೇ. ಟಿಶ್ಯೂ ಪೇಪರ್ ಹೋಲ್ಡರ್ ಇದು ನಂದು, ನೀವು ನೋಡಿರ್ಬೋದು. ನನ್ನ ಹತ್ರ ಇತ್ತು, ಇದು ನಾನು ಬ್ಯಾಂಗ್ಳೂರಲ್ಲಿ ತೊಗೊಂಡಿದ್ದು, ನನಗೆ ತುಂಬ ಇಷ್ಟ ಆಗಿತ್ತು. ಇವಾಗ ಇದು ಒಳಗಡೆನೇ ಇತ್ತು, ಇವಾಗ ಇದಕ್ಕೆ ಒಂದು ಪ್ಲೇಸ್ ಸಿಕ್ಕಿದೆ ಇಲ್ಲಿ, ಪರ್ಫೆಕ್ಟ್ ಇದೆ ಪ್ಲೇಸ್ ಇದು. ಹಾಗೆ ಇಲ್ಲಿ ಇಟ್ಟಿದ್ದೀನಿ. ಹಾಗೂ ಕೆಲವು ಕೀ ಎಲ್ಲ ಉಂಟು, ಇನ್ನೂ ಇದರ ಹೆಸರೆಲ್ಲ ಹಾಕಬೇಕು, ನಾವು ಹೆಸರು ಹಾಕಿ ಎಲ್ಲ ಇದು ಮಾಡಬೇಕು. ಅದೆಲ್ಲ ನಾನು ಇದರಲ್ಲಿ ಇಟ್ಟಿದ್ದೀನಿ. ಇದು ಓಪನರ್ ದಿಶಾ ಅವ್ರು ಕೊಟ್ಟಿದ್ದು, ಕಿರಣ್ ಮಿಸ್ಸಸ್ ಇದ್ದಾರೆ ನೋಡಿ, ದಿಶಾ ಅವರು ಜಪಾನಿಂದ ತೊಗೊಂಡು ಬಂದಿದೆ. ಇದು ನನಗೆ ಚೆನ್ನಾಗಿದೆ. ಇದಕ್ಕೆ ಇವಾಗ ಕಾಫಿ ಬಾರಲ್ಲೇ ಇತ್ತು ಇದು, ಮೊನ್ನೆ ಯಾವುದಕ್ಕೆ ಇವರು ಇಲ್ಲಿ ತಂದು ಇಲ್ಲಿ ಇಟ್ಟಿದ್ದಾರೆ. ಇದನ್ನು ಈ ಕಾಫಿ ಬಾರಲ್ಲೇ ಇಡಬೇಕಿದ್ದನ್ನು. ಇದು ಕೂಡ ಜಪಾನಿದ್ದೆ, ಇದೆಲ್ಲ ಜಪಾನಿದ್ದೆ. ನೆಕ್ಸ್ಟ್ ಇದು ನಮ್ಮ ಓಲ್ಡ್ ಡೈನಿಂಗ್ ಟೇಬಲ್ಲೇ, ನಾನು ಅದನ್ನು ಚೇಂಜ್ ಮಾಡಿಸಲಿಲ್ಲ, ಯಾಕೆಂದರೆ ತುಂಬ ಚೆನ್ನಾಗಿದೆ. ನೋಡೋಣ ನೆಕ್ಸ್ಟ್ ಬಜೆಟ್ ಏನಾದರೂ ಸ್ವಲ್ಪ ಆದರೆ ಚೇಂಜ್ ಮಾಡೋದು ಅಂತ ಹೇಳಿ. ಇವಾಗ ಸದ್ಯಕ್ಕೆ ಸಾಕು ಇದು ಅಲ್ವಾ. ನೆಕ್ಸ್ಟ್ ಏನು ಗೊತ್ತುಂಟ ಬೆಸ್ಟ್ ಪಾರ್ಟ್, ಇದು ಪಾರ್ಟಿಷನ್ ಕೊಟ್ಟಿದ್ದಾರೆ ಇಲ್ಲಿ. ನನಗೆ ಇದು ತುಂಬ ಖುಷಿ ಆಯಿತು. ಆಚೆದು ಕಿಚನ್ ಏನಾದರೂ ಈಗ ಕೆಲಸ ಮಾಡ್ತಾಯಿದ್ರೆ ಏನು ಕೂಡ ಗೊತ್ತಾಗೋದಿಲ್ಲ, ಈ ಪಾರ್ಟಿಷನ್ ಕೊಟ್ಟರು ಇಲ್ಲಿ. ಇದು ತುಂಬ ಒಳ್ಳೆಯದಾಯಿತು ಮಾತ್ರ. ಹಾಗೂ ಇದು ನಂದು ಕ್ರೋಕರಿ ಯೂನಿಟ್. ಹಾಗೂ ಹೋಮ್ ಟೂರ್ ನಾನು ಹೇಗೂ ಬೇರೆ ಮಾಡಲಿಕ್ಕುಂಟು, ಹಾಗಾಗಿ ಈಗ ಜಾಸ್ತಿ ನಿಮಗೆ ಹೇಳೋದಿಲ್ಲ. ಇಷ್ಟೀಗ ಕಿಚನ್ ಇದ್ದು ಏನು ಇತ್ತು ನಾನು ಅದನ್ನು ತೋರಿಸಿದ್ದೇನೆ ನಿಮಗೆ. ಇದು ನನ್ನ ಕ್ರೋಕರಿ ಯೂನಿಟ್. ಆವಾಗಕ್ಕಿಂತ ಇವಾಗ ಎಷ್ಟು ಚೆನ್ನಾಗಿದೆ ಅಂದರೆ ಅದು ಹೇಳಲಿಕ್ಕೆ ಆಗೋದಿಲ್ಲ ನಾನು, ಹಾಗೂ ಸೂಪರಾಗಿ ಕಾಣುತ್ತೆ. ಇಲ್ಲಿ ಕೂಡ ಹಿಂದ್ಗಡೆ ಎಲ್ಲ ಮಿರರ್ ಎಲ್ಲ ಹಾಕಿ ಆ ಪ್ರೊಫೈಲ್ ಡೋರ್ಸ್ ಎಲ್ಲ ಇದು ಮಾಡಿ ತುಂಬ ಚೆನ್ನಾಗಿ ಮಾಡಿಕೊಟ್ರು ನೋಡಿ. ಇದು ಚೆನ್ನಾಗಿದೆ ನೋಡಿ. ಓಕೆ, ಇಷ್ಟು ನನ್ನ ಕಿಚನ್ ಟೂರ್. ಇವತ್ತು ಸಾಕಾಗಿ ಹೋಯಿತು. ಹಾಗೂ ಏನಾದರೂ ನಿಮಗೆ ಲಿಂಕ್ ಏನಾದರೂ ಬೇಕಿದ್ದರೆ ಯಾವುದ್ರದ್ದಾದರೂ ನೀವು ಕಮೆಂಟ್ ಮಾಡ್ಬೋದು, ಅಥವಾ ನಾವು ಟ್ಯಾಗ್ ಮಾಡಿರ್ತೀವಿ, ಅಥವಾ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಏನಾದರೂ ಇದ್ದರೆ ನಾನು ಅದರಲ್ಲೇ ಹಾಕಿರ್ತೀನಿ, ನೀವು ಅಲ್ಲಿಂದ ನೋಡ್ಬೋದು. ಇನ್ನೊಂದು ಹೇಳಲಿಕ್ಕಿತ್ತು ನನಗೆ, ಇಲ್ಲಿ ಮುಂದ್ಗಡೆ ಇದಕ್ಕೆ
ಕಿಟಕಿ ಮೇಲೆ ಕೂಡ ನೋಡಿ ಎಷ್ಟು ಚೆನ್ನಾಗಿದ್ದು ಮಾಡಿ ಕೊಟ್ಟಿದ್ದಾರೆ ಅಂದರೆ ನನಗೆ ತುಂಬ ಇಷ್ಟ ಆಯ್ತಿದ್ದು. ನಾನೀಗ ಜಸ್ಟ್ ಇದನ್ನು ಶೋ ಪೀಸ್ ಆಗಿ ಇಟ್ಟಿದ್ದೀನಿ. ಮುಂದೆ ಏನಾದರೂ ಸಿಕ್ಕಿದರೆ ಅದನ್ನು ಚೇಂಜ್ ಮಾಡಬೇಕಂತ ಇದ್ದೀನಿ. ಈಗ ಜಸ್ಟ್ ಅವತ್ತು ಸಿಕ್ಕಿದ್ದು ನಾನು ಸೆಟ್ ಮಾಡಿದ್ದೀನಿ ಅಷ್ಟೇ. ಆದರೆ ನನಗೆ ತುಂಬ ಈಸಿ ಆಯ್ತಿದ್ದು. ಒಂದು ಓಪನ್ ಇಟ್ಟಿದ್ದು ಏನಾದರೂ ಶೋ ಐಟಮ್ಸ್ ಇಡ್ಬೋದು, ಚೆಂದ ಕಾಣುತ್ತೆ ಅಂತ ಹೇಳಿ. ಇವಾಗ ಸದ್ಯಕ್ಕೆ ಏನು ಸಿಗಲಿಲ್ಲ, ಇನ್ನು ಹುಡುಕುವಾಗ ಒಂದೊಂದು ಸಿಗುವಾಗ ಅಲ್ಲೇ ನಾನು ಚೇಂಜ್ ಮಾಡ್ತಾ ಹೋಗ್ತೀನಿ ಅದನ್ನು. ಆವಾಗ ನಿಮಗೆ ಮತ್ತೊಮ್ಮೆ ತೋರಿಸ್ತೀನಿ. ಇವಾಗ ಇಷ್ಟು ನನ್ನ ಕಿಚನ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಇಷ್ಟ ಆಯ್ತಂತಾದರೆ ಇವತ್ತಿನ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನನ್ನ ಇಂಜಿನಿಯರ್ ಆರ್ಕಿಟೆಕ್ಟ್ ಎಲ್ಲ ಒಬ್ಬರೇ, ಯಾರಂತ ನಿಮಗೆ ಸುಮಾರು ಜನ ಕೇಳ್ತಾರೆ. ನಿಮಗೆ ಬೇಕಿದ್ದರೆ ಸುಜಯ್ ಅಂತ ಹೇಳಿ ಅವರ ಹೆಸರು. ನಾನು ಅವರ ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅವರು ನಿಜವಾಗ್ಲೂ ಪ್ರಮೋಟ್ ಮಾಡಲಿಕ್ಕೂ ಕೇಳೋದಿಲ್ಲ, ಮುಂದೆನೂ ಬರೋದಿಲ್ಲ. ನೀವು ನೋಡಿದ್ರಲ್ಲ, ಅವರಿಗೆ ಅದು ಇದ್ದ ಕೆಲಸನೇ ಜಾಸ್ತಿ ಉಂಟು ಅವರಿಗೆ. ಆದರೂ ನನಗೆ ಸಿಕ್ಕಿದ್ದವರು ತುಂಬ ಪುಣ್ಯ ಅಂತ ಹೇಳ್ಬೋದು. ಕಿರಣ್ ಅವರಿಂದ ನನಗೆ ಸಿಕ್ಕಿದ್ದವರು ತುಂಬ ಪುಣ್ಯ ಅಂತ ಹೇಳ್ಬೋದು. ಹಾಗೆ ನೋಡೋಣ, ಇನ್ಯಾರ್ದಾದ್ರೂ ಮನೆದು ಆಸೆ ಇದ್ದರೆ ಅವರಿಂದ ಈಡೇರೋದಾದರೆ ನಿಮ್ಮದು ಪುಣ್ಯ ಇದ್ದರೆ ನಿಮಗೂ ಸಿಗ್ಬೋದು. ಹಾಗೆ ನಾನು ನಂಬರನ್ನು ಹಾಕ್ತೀನಿ. ಅವ್ರು ಹೇಳ್ತಾರೆ ಎಲ್ಲೂ ಕಾಣೋದೇ ಬೇಡ, ನಾನು ಪ್ರಮೋಟ್ ಮಾಡಬೇಡಿ ಅಂತೇಳಿ. ಆದರೂ ನಾನು ಹೇಳೋದು, ಯಾಕೆಂದರೆ ನಮಗೆ ತುಂಬ ಬೆಸ್ಟ್ ಆಯ್ತಲ್ವ, ಯಾರಿಗಾದರೂ ಆಗಲಿ ಅಂತ ಹೇಳಿ ಹೇಳೋದು ನಾನು. ಅವರ ನಂಬರ್ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿಂದ ನೀವು ನೋಡ್ಬೋದು. ಓಕೆ, ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.